ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾಂ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ತಪಸ್ಸಿನ ಫಲ ನಿನ್ನೆ ನೋಡ್ತಾ ಇದ್ವಿ. ಪರಾಶರ ಗೀತೆಯಲ್ಲಿ ತಪಸ್ಸಿನ ಫಲವೇನು ಅಂತ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದೇ ತಪಸ್ಸಿನಿಂದ. ತಪಸ್ಸಿಲ್ಲದಿದ್ದರೆ ದೇವತೆಗಳು ಆಡಳಿತ ಮಾಡಲಿಕ್ಕಾಗೋದಿಲ್ಲ. ಎಲ್ಲ ದೇವತೆಗಳು ಸಿದ್ಧರು ಮೊದಲಾದವರು ಸಂಸಿದ್ಧಾಸ್ತಪಸಾಸ್ತಾತ ಏಚಾನ್ಯೇ ಸ್ವರ್ಗ ಜೀವಿನ ವಾಸಿನಃ ಎಲ್ಲರೂ ತಪಸ್ಸಂಸಿದ್ಧರಾಗಿದ್ದಾರೆ. ಮನುಷ್ಯ ಲೋಕದಲ್ಲಿ ರಾಜರು, ಒಳ್ಳೆಯ ದಾರಿಯಲ್ಲಿರುವ ಗೃಹಸ್ಥರು ಎಲ್ಲರೂ ತಪಸ್ಸನ್ನೇ ಬಲವಾಗಿಸಿಕೊಂಡವರು. ಕೌಶಿಕಾನಿ ತು ವಸ್ತ್ರಾಣಿ ಶುಭಾನ್ಯಾಭರಣಾನಿ ಚ ವಾಹನಾತನಯಾನಾನಿ ತತ್ಸರ್ವಂ ತಪಸಃ ಫಲಂ. ಒಳ್ಳೆಯ ಬಟ್ಟೆ, ಒಳ್ಳೆಯ ಆಭರಣ, ವಾಹನ, ಆಸನ ಎಲ್ಲವೂ ಕೂಡ ತಪಸ್ಸಿನ ಫಲ. ಈ ರೀತಿ ಹೇಳ್ತಾ ನಾಪ್ರಾಪ್ಯಂ ತಪಸಾ ಕಿಂಚಿತ್ ತ್ರೈಲೋಕ್ಯೇಸ್ಮಿನ್ ಪರಂತಪ ಉಪಭೋಗ ಪರಿತ್ಯಾಗ ಫಲಾನಿ ಅಕೃತ ಕರ್ಮಣಾಂ. ತಪಸ್ಸಿನಿಂದ ಅಪ್ರಾಪ್ಯಂ ಹೊಂದಲಿಕ್ಕೆ ಅಸಾಧ್ಯವಾದದ್ದು ಇಲ್ಲವೇ ಇಲ್ಲ. ಪ್ರಧಾನವಾಗಿ ತಪಸ್ಸಿನಲ್ಲಿ ಒಳಗೊಳ್ಳಬೇಕಾದ ಅನಿವಾರ್ಯ ಅಂಶ ಯಾವುದು ಅಂದರೆ ಉಪಭೋಗ ಪರಿತ್ಯಾಗ, ಭೋಗತ್ಯಾಗ. ಸಾಧ್ಯವಿದ್ದಷ್ಟು ಭೋಗತ್ಯಾಗ. ಸುಖಿತೋ ದುಃಖಿತೋ ವಾಪಿ ನರೋ ಲೋಭಂ ಪರಿತ್ಯಜೇತ್ ಅವೇಕ್ಷ ಮನಸಾ ಶಾಸ್ತ್ರಂ ಬುದ್ಧ್ಯಾ ಚ ನೃಪಸತ್ತಮಾಂ. ಸುಖ ಆಗಲಿ ದುಃಖ ಆಗಲಿ ಮನುಷ್ಯ ಲೋಭವನ್ನು ಬಿಡಬೇಕು. ಲೋಭ ಅಂದರೆ ತಪ್ಪು ತಿಳುವಳಿಕೆಯಿಂದ ಬಂದದ್ದು. ನನಗೆ ಇದು ಹೊರಗಡೆಯಿಂದ ಲಾಭ ಆಗತ್ತೆ ಅನ್ನುವ ಚಿಂತನೆ ಏನಿದೆ ಅದನ್ನು ಲೋಭ ಅಂತ ಕರೀತಾರೆ. ಕೇವಲ ಹೊರಗಡೆಯ ಲಾಭ, ಧರ್ಮಕ್ಕೆ ವಿರುದ್ಧವಾದ ಇಚ್ಛೆಯನ್ನೇ ಲೋಭ ಅಂತ ಕರೆಯೋದು. ಅಸಂತೋಷೋ ಸುಖಾಯೈವ ಲೋಭಾದಿಂದ್ರಿಯ ವಿಭ್ರಮಃ. ಅದಕ್ಕೆ ಯಾವುದು ಲೋಭ ಯಾವುದು ಲೋಭ ಅಲ್ಲ ಅಂತ ನೋಡಲಿಕ್ಕೆ ಶಾಸ್ತ್ರವನ್ನು ನೋಡಬೇಕು. ಶಾಸ್ತ್ರವನ್ನು ನೋಡುವ ಕ್ರಮ ಹೇಗೆ ಅಂತಂದ್ರೆ ಮನಸ ಬುದ್ಧ್ಯಾಚ, ಮಾನಸಿಕವಾಗಿ ಮತ್ತೆ ಬೌದ್ಧಿಕವಾಗಿ ಶಾಸ್ತ್ರವನ್ನು ನೋಡಬೇಕು. ಬುದ್ಧಿಯಿಂದ ಶಾಸ್ತ್ರವನ್ನು ನೋಡಬೇಕು ಅಂದ್ರೆ ಏನರ್ಥ? ಶಾಸ್ತ್ರ ಓದಬೇಕಾದ್ರೆ ತಲೆ ಖರ್ಚು ಮಾಡಬೇಕು ಅಂತ. ಮನಸ್ಸಿನಿಂದ ನೋಡಬೇಕು ಅಂತಂದ್ರೆ ಏನರ್ಥ? ಸ್ವಲ್ಪ ಭಾವನಾತ್ಮಕವಾಗಿಯೂ ಇರಬೇಕು ಅಂತ. ಎರಡು, ಮನಸ್ಸಿನಿಂದ ಮತ್ತೆ ಬುದ್ಧಿಯಿಂದ. ಬುದ್ಧಿಯ ಪ್ರಖರತೆ ತಕ್ಕಷ್ಟು ಭಾವನಾ, ಇಮೋಷನ್ಸ್ ಅಂತ ಏನು ಹೇಳ್ತೇವೆ, ಎರಡರಿಂದಲೂ ಶಾಸ್ತ್ರವನ್ನು ನೋಡಬೇಕಾಗತ್ತೆ. ಕೇವಲ ಇಮೋಷನ್ಸೇ ಜಾಸ್ತಿ ಆಯಿತು ಶಾಸ್ತ್ರದಲ್ಲಿ ಅಂತಂದ್ರೆ ಅದು ಏನನ್ನೂ ಒಪ್ಪಿಕೊಳ್ಳುವ ಸಾಧ್ಯತೆ, ಎದುರುಗಡೆ ಇರೋರು ಏನು ಹೇಳಿದ್ರೂ ಒಪ್ಪಿಕೊಳ್ಳುವಂತಹ ಒಂದು ಭಾವುಕತೆ ಬಂದ್ಬಿಡತ್ತೆ. ಆ ಭಾವುಕತೆ ಅಂತನ್ನೋದು ಏನು ಒಳ್ಳೆಯದಕ್ಕೇನಲ್ಲ. ಅದು
ಅತ್ಯಂತ ಪರಸ್ಪರ ವಿರುದ್ಧವಾದ ಸಂಗತಿಗಳಲ್ಲಿ ನಮ್ಮ ಮನಸ್ಸನ್ನು ಒಯ್ದು ಹಾಳು ಮಾಡಿಬಿಡತ್ತೆ. ಹಾಗಂತ ಹೇಳಿ ವೈಚಾರಿಕವಾಗಿ ನೋಡೋಣ ಅಂತಂದ್ರೆ ವಿಪರೀತ ವೈಚಾರಿಕತೆ ಅನ್ನೋದು ಬರಡಾಗಿ ಬಿಡತ್ತೆ. ಸತ್ಯ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ತರ್ಕಕ್ಕೆ ಒಂದು ಪ್ರತಿತರ್ಕ ಇರುತ್ತೆ. ಆ ತರ್ಕ ಅಂತನ್ನೋದು ನಮ್ಮ ಬುದ್ಧಿಯ ಸೃಷ್ಟಿ. ಬುದ್ಧಿ ನಮಗೆ ಹೆಂಗ್ ಬೇಕೋ ಹಂಗೆ ತರ್ಕ ಮಾಡಿಬಿಡತ್ತೆ. ಅದರಿಂದಾಗಿ ಕೇವಲ ತರ್ಕದಿಂದ ಒಂದು ತರ್ಕದ ಹಿನ್ನೆಲೆಯಲ್ಲಿ, ವಿಚಾರದ ಹಿನ್ನೆಲೆಯಲ್ಲಿ ಒಂದು ಸಂಗತಿಯನ್ನು ನೋಡ್ತೇನೆ ಅಂತನ್ನೋದು ಸಮಸ್ಯೆ. ಕೇವಲ ಭಾವುಕವಾಗಿ ನೋಡ್ತೇನೆ ಅನ್ನೋದು ಸಮಸ್ಯೆ. ಭಾವ ಮತ್ತೆ ಬುದ್ಧಿ, ಶಾಸ್ತ್ರವೆಂಬ ರಥಕ್ಕೆ ಎರಡು ಚಕ್ರ ಇರಬೇಕು. ಒಂದು ಭಾವುಕ ದೃಷ್ಟಿ, ಇನ್ನೊಂದು ವೈಚಾರಿಕ ಅಥವಾ ತಾರ್ಕಿಕ ದೃಷ್ಟಿ. ಈ ಎರಡು ಚಕ್ರ ಇರಬೇಕು. ಅಸಂತೋಷ ಅಸುಖಾಯೈವ ಲೋಭಾದಿಂದ್ರಿಯ ವಿಭ್ರಮ ತತೋಸ್ಯ ನಶ್ಯತಿ ಪ್ರಜ್ಞಾ ವಿದ್ಯೇವಾಭ್ಯಾಸವರ್ಜಿತ. ಇನ್ನು ಶಾಸ್ತ್ರ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಒಂದು ಮಟ್ಟಕ್ಕೆ ತೃಪ್ತಿ ಇರಬೇಕು. ಅಸಂತೋಷ, ತೃಪ್ತಿ ಇಲ್ಲದೆ ಇರೋದು ನಮಗೆ ಸುಖವನ್ನು ಮೀರುವಂತೆ ಮಾಡುತ್ತೆ. ಅಸುಖವೇ. ತೃಪ್ತಿ ಇಲ್ಲದೆ ಹೋದ್ರೆ ಎಷ್ಟು ಸಿಕ್ಕಿದ್ರೂ ಇನ್ನೊಂದು ಸ್ವಲ್ಪ ಬೇಕು ಅಂತ. ಅಸಂತೋಷ ಅಸುಖಾಯೈವ. ಇನ್ನು ಲೋಭಾತ್ ಇಂದ್ರಿಯ ವಿಭ್ರಮ. ವಿಪರೀತ ಲೋಭ ಇತ್ತು ಅಂತಂದ್ರೆ ಇಂದ್ರಿಯಗಳು ದಾರಿ ತಪ್ಪುತ್ತವೆ. ತತೋಸ್ಯ ನಶ್ಯತಿ ಪ್ರಜ್ಞಾ. ಆಮೇಲೆ ಬುದ್ಧಿ ಸರಿಯಾಗಿ ಕೆಲಸ ಮಾಡೋಲ್ಲ. ಹೇಗೆ? ವಿದ್ಯೇವ ಅಭ್ಯಾಸ ವರ್ಜಿತ. ಅಭ್ಯಾಸವಿಲ್ಲದ ವಿದ್ಯೆ ಇದ್ದಾಗೆ. ಅದಕ್ಕೆ ನಮ್ಮಲ್ಲಿ ಪಾರಾಯಣ ಅಂತ ಒಂದು ಅದ್ಭುತವಾದ ಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಹಿರಿಯರು. ಪಾರಾಯಣ ಅಂತ ಹೇಳಿದ್ರೆ ಅದು ಮತ್ತೆ 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 ಆವೃತ್ತಿ ಮಾಡ್ತಾ ಇರ್ತೇವೆ. ಆ ಮತ್ತೆ ಮತ್ತೆ ಆವೃತ್ತಿ ಮಾಡದಿದ್ದರೆ ಏನಾಗತ್ತೆ? ಅದು ವಿದ್ಯೆ ನಾವೇನು ಕನ್ವೆ ಆಗಬೇಕು, ನಮಗೇನು ಕನ್ವೆ ಆಗಬೇಕು ಶಾಸ್ತ್ರದಿಂದ, ಅದು ತಪ್ಪು ಹೋಗಿಬಿಡತ್ತೆ. ಅದರಿಂದಾಗಿ ಶಾಸ್ತ್ರವನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಲಿಕ್ಕೆ ಈಗ ಇರುವಂತಹ ಕ್ರಮ ಯಾವುದು ಅಂದರೆ ಪಾರಾಯಣ. ಪಾರಾಯಣ ಮತ್ತೆ ಅದನ್ನು ಚಿಂತನೆ ಮಾಡೋದು. ಅವಾಗ ಏನಾಗತ್ತೆ? ಶಾಸ್ತ್ರ ನಮ್ಮೊಂದಿಗೆ ಸಂಪರ್ಕದಲ್ಲಿ ಇರುತ್ತೆ. ಈ ಪಾರಾಯಣ ಮಾಡಲಿಕ್ಕೆ ಒಂದು ತೊಂದರೆ ಯಾವುದು ಅಂತಂದ್ರೆ ಅಸಂತೋಷ ಮತ್ತೆ ಲೋಭ. ಅದಕ್ಕಾಗಿ ಅಸಂತೋಷ ಲೋಭ ಎರಡನ್ನು ಸಾಧ್ಯವಿದ್ದಷ್ಟು ಅಟ್ಲೀಸ್ಟ್ ಅವುಗಳನ್ನು ಹಿಡಿತದಲ್ಲಾದರೂ ಇಡಬೇಕು. ನಷ್ಟ ಪ್ರಜ್ಞೋ ಯದಾ ಚ ಸ್ಯಾತ್ ತದಾ ನ್ಯಾಯಂ ನ ಪಶ್ಯತಿ ತಸ್ಮಾತ್ ಸುಖಕ್ಷಯೇ ಪ್ರಾಪ್ತೆ ಪುಮಾನುಗ್ರಂ ತಪಶ್ಚರೇತ್. ಯಾವಾಗ ಪ್ರಜ್ಞೆ ನಾಶ ಆಗತ್ತೆ ಆವಾಗ ನ್ಯಾಯ ಕಾಣಲ್ಲ. ಅವಾಗ ಸುಖಕ್ಷಯ ಉಂಟಾಗತ್ತೆ, ಸುಖ ಸಿಗೋದಿಲ್ಲ. ಅದಕ್ಕಾಗಿ ಕೆಲವೊಮ್ಮೆ ಅವನೇನ್ ಮಾಡ್ತಾನೆ? ಉಗ್ರವಾದ ತಪಸ್ಸನ್ನ ಮಾಡ್ತಾನೆ. ತಪಸ್ಸು ಸರಿ, ಉಗ್ರವಾದ ತಪಸ್ಸು ಅಂದ್ರೆ ಏನು ಅಂದ್ರೆ ಶಾಸ್ತ್ರ ವಿಹಿತವಲ್ಲದ ದಾರಿಯಲ್ಲಿ ತಪಸ್ಸು ಮಾಡೋದು. ಶಾಸ್ತ್ರ ವಿಹಿತವಲ್ಲದ ದಾರಿಯಲ್ಲಿ ತಪಸ್ಸು ಮಾಡೋದು ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಈ ದೈತ್ಯರೆಲ್ಲ ತಪಸ್ಸು ಮಾಡ್ತಿರ್ತಾರೆ. ನಿನ್ನೆ ಹೇಳಿದ ಹಾಗೆ ದೈತ್ಯರನ್ನ ಬೈತಾ ಇರೋದಲ್ಲ, ಅವ್ರ ತರಹ ನಾವಾಗಬಾರದು ಅಂತ ಹೇಳಿ ಅವ್ರನ್ನ ನೆನಪಿಸ್ಕೋತಾ ಇರಬೇಕು ಅಂತ. ಅಲ್ಲೊಬ್ಬ ಗರ್ಗಾಚಾರ್ಯರಿದ್ರು. ಏನಪ್ಪ ಅವರು? ಕೃಷ್ಣನಿಗೆ ನಾಮಕರಣ ಮಾಡಿದವರು. ಯಾದವರ ಮೇಲೆ ಸಿಟ್ಟಾಗಿ ಸಚೂರ್ಣಮಾಯ ಸಂತ್ವದನ್, ಅದೇನು ಬುದ್ಧಿಯೋ, ಕಬ್ಬಿಣದ ಚೂರಣ ತಿಂತ ತಪಸ್ಸು ಮಾಡಿದ್ರು. ಸಾಲ್ವ ಅಂತೂ ಮಣ್ಣು ತಿಂದು ತಪಸ್ಸು ಮಾಡ್ದ.
ರಾವಣ ಅಂತೂ ತನ್ನ ತಲೆಯನ್ನೇ ಕತ್ತರಿಸಿ 10 ತಲೆ ಹುಟ್ಟುವಾಗಲೇ ಇತ್ತು, ಒಂದೊಂದೇ ತಲೆಯನ್ನು ಕತ್ತರಿಸಿ ಬ್ರಹ್ಮದೇವರಿಗೆ ಬಲಿ ಕೊಡ್ತಾ ಇದ್ದ. ಇದೆಲ್ಲ ಉಗ್ರವಾದ ತಪಸ್ಸು, ಜನರು ನಾಶವಾಗುವಂತಹ ತಪಸ್ಸು. ಉಗ್ರವಾದ ತಪಸ್ಸಿಗೆ ತೊಡಗಿಬಿಡ್ತಾನೆ. ಯಾಕೆಂದ್ರೆ ಅವನಿಗೆ ಸುಖ ಇಲ್ಲ ಅನ್ನೋದಷ್ಟೇ ಗೊತ್ತಾಗ್ತಾ ಇದೆ. ಸುಖಕ್ಕೆ ಕಾರಣ ಯಾವುದು, ಸುಖ ಯಾವುದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಶಾಸ್ತ್ರದ ಆವೃತ್ತಿ ಇಲ್ಲ. ನಷ್ಟಪ್ರಜ್ಞೋ ಯದಾಚ ಸ್ಯಾತ್ ತದಾ ನ್ಯಾಯಂ ನ ಪಶ್ಯತಿ. ಪ್ರಜ್ಞಾನಾಶ ಆಯಿತು ಅಂತಂದ್ರೆ ನ್ಯಾಯವನ್ನ ಕಾಣೋದಿಲ್ಲ. ನಿತ್ಯಂ ಭದ್ರಾಣಿ ಪಶ್ಯಂತಿ ಯದಿಷ್ಟಂ ತತ್ ಸುಖಂ ಪ್ರಾಹು ದ್ವೇಷ್ಯಂ ದುಃಖಮಿಹೋಚ್ಯತೆ ಕೃತಾಕೃತಸ್ಯ ತಪಸಃ ಫಲಂ ಪಶ್ಯಸ್ವ ಯಾದೃಶಂ. ಇಷ್ಟವಾದದ್ದು ಸುಖ, ದ್ವೇಷವಾದದ್ದು ದುಃಖ. ಇದು ತಪಸ್ಸಿನ ಫಲ. ತಪಸ್ಸು ಒಳ್ಳೆಯ ದಾರಿಯಲ್ಲಿದ್ರೆ ಸುಖ, ತಪಸ್ಸು ಕೆಟ್ಟ ದಾರಿಯಲ್ಲಿದ್ರೆ ಕಡೆಗೊಮ್ಮೆ ದುಃಖ. ನಿತ್ಯಂ ಭದ್ರಾಣಿ ಪಶ್ಯಂತಿ ವಿಷಯಾನ್ಶ್ಚೋಪಭುಂಜತೆ ಪ್ರಾಕಾಶ್ಯಂ ಚೈವ ಗಚ್ಚಂತಿ ಕೃತ್ವಾ ನಿಷ್ಕಲ್ಮಷಂ ತಪಃ. ಅದರಿಂದಾಗಿ ತಪಸ್ಸಿನಲ್ಲಿರುವ ದೋಷವನ್ನು ಪರಿಹರಿಸಿಕೊಳ್ಳಬೇಕು. ತಪಸ್ಸಿನಲ್ಲಿ ದೋಷ ಪರಿಹಾರ ಮಾಡಿಕೊಳ್ಳೋದು ಅಂದ್ರೆ ಹೇಗೆ? ತಪಸ್ಸು ಅಂತಂದ್ರೆ ಪೂರ್ತಿ ಉಪಭೋಗವನ್ನೇ ಬಿಟ್ಬಿಡ್ಬೇಕಾ? ಬೇಕಿಲ್ಲ ಅಂತಾರೆ. ನಿತ್ಯಂ ಭದ್ರಾಣಿ ಪಶ್ಯಂತಿ, ಒಳ್ಳೆಯ ಪದಾರ್ಥಗಳನ್ನು ನೋಡೋದು, ವಿಷಯಗಳನ್ನು ಭೋಗಿಸುವುದು, ಪ್ರಜ್ಞಾಪೂರ್ವಕವಾಗಿ ದೇವರನ್ನು ಚಿಂತಿಸುವುದು. ಪ್ರಾಕಾಶ್ಯಂ ಚೈವ ಗಚ್ಚಂತಿ, ಇದು ನಿಷ್ಕಲ್ಮಷವಾದ ತಪಸ್ಸು. ಅಪ್ರಿಯಾಣ್ಯವಮಾನಾಂಶ್ಚ ದುಃಖಂ ಬಹುವಿಧಾತ್ಮಕಂ ಫಲಾರ್ಥಿ ಸತ್ಪಥಂ ತ್ಯಕ್ತ್ವಾ ಪ್ರಾಪ್ನೋತಿ ವಿಷಯಾತ್ಮಕಂ. ಕೇವಲ ಫಲ ಬೇಕು ಅಂತ ಹೇಳಿ ಒಳ್ಳೆಯ ದಾರಿಯನ್ನು ಬಿಟ್ಟರೆ ಅಪ್ರಿಯಗಳನ್ನು, ಅವಮಾನಗಳನ್ನು, ದುಃಖವನ್ನು ಹೊಂದಬೇಕಾಗತ್ತೆ. ಯಾಕೆಂದ್ರೆ ಒಳ್ಳೆಯ ದಾರಿಯನ್ನು ಇವನೇ ತ್ಯಾಗ ಮಾಡಿದ್ದಾನೆ. ಧರ್ಮೇ ತಪಸಿದಾನೇ ಚ ವಿಚಿಕಿತ್ಸಾಸ್ಯ ಜಾಯತೆ ಸಕೃತ್ವಾ ಪಾಪಕಾನ್ಯೇವ ನಿರಯಂ ಪ್ರತಿಪದ್ಯತೆ. ಪಾಪ ಮಾಡಿದ್ದರ ಲಕ್ಷಣ ಏನು ಅಂತ ಹೇಳಿದ್ರೆ ಧರ್ಮದಲ್ಲಿ ಸಂಶಯ ಬರ್ಲಿಕ್ಕೆ ಶುರು ಆಗುತ್ತೆ, ತಪಸ್ಸಿನಲ್ಲಿ ಸಂಶಯ ಬರ್ಲಿಕ್ಕೆ ಶುರು ಆಗುತ್ತೆ, ದಾನದಲ್ಲಿ ಸಂಶಯ ಬರ್ಲಿಕ್ಕೆ ಶುರು ಆಗುತ್ತೆ. ದಾನ ನಾನು ಯಾರಿಗೂ ಮಾಡಬಾರದು, ಯಾಕೆಂದ್ರೆ ದಾನ ಅನ್ನೋದು ಶೋಷಣೆಯ ಇನ್ನೊಂದು ರೂಪ ಅಂತ ಶುರು ಆಗುತ್ತೆ. ಸುಮ್ಮನೆ ಯಾರಿಗೂ ಕೊಡಬಾರದು, ಯಾಕೆ ಕೊಡಬೇಕು, ನಾನು ಬೆವರು ಸುಳಿಸಿ ಗಳಿಸಿದ್ದು ಅಂತ ಶುರು ಆಗುತ್ತೆ. ಈ ತರಹ ಒಳ್ಳೆಯದರಲ್ಲಿ ಸಂಶಯ ಬರಲಿಕ್ಕೆ ಶುರು ಆಗುತ್ತೆ. ಅದು ಪಾಪದ ಲಕ್ಷಣ. ಸುಖೇತು ವರ್ತಮಾನೋ ವೈ ದುಃಖೇ ವಾಪಿ ನರೋತ್ತಮ ಸುವೃತ್ತಾದ್ಯೋ ನ ಚಲತೆ ಶಾಸ್ತ್ರಚಕ್ಷುಷಮಾನವ. ಅದರಿಂದಾಗಿ ಪಾಪವನ್ನ ಮಾಡಬಾರದು. ಯಾರು ಪುಣ್ಯ ಮಾಡಿರ್ತಾನೆ ಅವನಿಗೆ ಪುಣ್ಯ ಇದೆ ಅನ್ನೋದರ ಫಲ ಏನು ಅಂದ್ರೆ ಶಾಸ್ತ್ರಚಕ್ಷುಷ್, ಶಾಸ್ತ್ರದ ಮೂಲಕ ಒಂದನ್ನು ಕಾಣ್ತಾನೆ ಅವನು. ಸುಖದಲ್ಲಿ ಇರಲಿ ದುಃಖದಲ್ಲಿ ಇರಲಿ ಸುವೃತ್ತಾದ್ಯೋ ನ ಚಲತೆ, ಒಳ್ಳೆಯ ದಾರಿಯಿಂದ ಆಚೆ ಹೋಗಲ್ಲ. ಸಾಮಾನ್ಯ ಒಂದು ಜನಪ್ರಿಯವಾದ ನಂಬಿಕೆ ಏನು ಅಂದ್ರೆ ಬಡವರೆಲ್ಲ ಒಳ್ಳೆಯವರು ಅಂತ, ಶ್ರೀಮಂತರೆಲ್ಲ ಕೆಟ್ಟವರು. ಈ ಕಮ್ಯುನಿಸ್ಟರು ಅದನ್ನು ಮೂಡಿಸ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ನೋಡಿ ಭಾರತೀಯ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಆಗಿದೆ ಅಂತಂದ್ರೆ, ಒಬ್ಬ ಸೈಕಲ್ನವನು ಧಡಕ್ಕ ಇದ್ದಕ್ಕಿದ್ದಾಗೆ ಬಂದ ಇವನಿಗೆ ಕಾಲದಾರಿಯ ಪ್ರಯಾಣಿಕನಿಗೆ ಹೊಡಿತಾನೆ.
ಅದು ಅವಂದು ತಪ್ಪಿರಬಹುದು, ಕಾಲ್ದಾರಿ ಅವಂದು. ಆದರೆ ಏಟು ಬೀಳೋದು ಇವನಿಗೆ. ಯಾಕೆಂದ್ರೆ ಕಾಲ್ಗಿಂತ ಸೈಕಲ್ ಉತ್ತಮ ಅಂತ. ಸೈಕಲ್ಲು ಹಾಗೂ ದ್ವಿಚಕ್ರಕ್ಕೆ ಪೆಟ್ಟಾಗಲಿ, ಸೈಕಲ್ನ ಒಂದು ತಪ್ಪಿರಬಹುದು, ಆದರೆ ಪೆಟ್ಟು ಬೀಳೋದು ದ್ವಿಚಕ್ರ ವಾಹನದವನಿಗೆ. ಕಾರಣ ಏನು ಅಂದ್ರೆ ಇವೊಂದು ತಪ್ಪು. ಯಾಕೆಂದ್ರೆ ಇವನ ಹತ್ರ ಜಾಸ್ತಿ ಇದೆ, ಇವನಿಗಿಂತ ಇವನ ಹತ್ರ ಜಾಸ್ತಿ ಇದೆ. ಅವನಿಗೆ ಮತ್ತೆ ಕಾರ್ಗೆ ಪೆಟ್ಟಾಗಲಿ, ತಪ್ಪಿರೋದು ಯಾರದ್ದು? ಕಾರಣವನ್ನದ್ದು. ಈ ರೀತಿ ನಮ್ಮ ಸಮಾಜ ಮೌಲ್ಡ್ ಆಗೋಗಿದೆ. ಯಾರು ಬಡವನೋ, ಒಳ್ಳೆಯವರು ಇರಲ್ಲ ಅಂತಲ್ಲ, ಇರ್ತಾರೆ, ಆದರೆ ಜನರು ಹೆಂಗ್ ಮೌಲ್ಡ್ ಆಗಿದ್ದಾರೆ ಅಂತ ಅನ್ಲಿಕ್ಕೆ. ಅದರಿಂದಾಗಿ ಬಡವರು ಸಾಮಾನ್ಯವಾಗಿ ಕೆಟ್ಟವರು, ಒಳ್ಳೆಯವರು ಅಲ್ಲ. ಬಡವರು ಕೆಟ್ಟತನ ಮಾಡಿದ್ರೆ ಬಡತನ ಹಾಗೆ ಮಾಡಿಸತ್ತೆ ರೀ ಅಂತಾರೆ. ಬಡತನ ಅವಂದೇನು ತಪ್ಪಿಲ್ಲ. ಇವಾಗ ಬಹುರಾಷ್ಟ್ರೀಯ ಔಷಧಿ ಕಂಪನಿಗಳು ಕ್ಲಿನಿಕಲ್ ಟ್ರಯಲ್ ಮಾಡ್ತಾರೆ. ಕ್ಲಿನಿಕಲ್ ಟ್ರಯಲ್ ಮಾಡುವಾಗ ಒಬ್ಬ ಬಡವನನ್ನ ತಂದು ಅವನ ಮೇಲೆ ಔಷಧಿಯನ್ನು ಪ್ರಯೋಗ ಮಾಡ್ತಾರೆ. ಅವನಿಗೆ ಅಜ್ಞಾನ ಇದೆಯೋ ಅಥವಾ ಜ್ಞಾನಪೂರ್ವಕವಾಗಿ ಒಪ್ಪಿದ್ದಾನೋ ಬೇರೆ. ಆ ತರಹದ ಉನ್ನತ ಪ್ರಯೋಗಗಳು ಈ ಡ್ರಗ್ಸ್ಗಳು ಅದರ ಒಂದು ಪ್ರಯೋಗದಲ್ಲಿಯೂ ಆಗತ್ತೆ ಅಂತ ಕೇಳಿದ್ದೇವೆ. ಈ ಕ್ಲಿನಿಕಲ್ ಟ್ರಯಲ್ ಅಂತೂ ಪ್ರಸಿದ್ಧ. ಒಬ್ಬ ಇವನನ್ನು ತಂದು ಇಲ್ಲದ ರೋಗವನ್ನು ಅವನಿಗೆ ಬರೆಸಿ ಆಮೇಲೆ ಅದನ್ನು ಪರಿಹಾರ ಮಾಡುವಂತಹ ಒಂದು ಪ್ರಯೋಗ. ಅದನ್ನ ಅಮೇರಿಕಾದಂತಹ ದೇಶಗಳಲ್ಲಿ ಮಾಡಿದ್ರೆ ಸ್ವಲ್ಪ ಸಿಕ್ಕಿ ಬಿದ್ದರೂ ಅವರಿಗೆ ಆ ಮೆಡಿಕೋ ಲೀಗಲ್ ಬಹಳ ಪ್ರಬಲ. ಅವ್ರಿಗೆ ಒಂದು ಸ್ವಲ್ಪ ಸಿಕ್ಕಿ ಬಿದ್ದರೂ ಅವರು ದೀರ್ಘಕಾಲ ಜೈಲುವಾಸದಲ್ಲಿಯೋ ಸಶ್ರಮ ಕಠಿಣ ಕಾರಾಗೃಹವೋ ಏನೋ ಇರುತ್ತೆ. ಆದರೆ ಭಾರತದಂತಹ ದೇಶಗಳಲ್ಲಿ, ಸೂಡಾನ್ನಲ್ಲಿ ಆ ತರಹದ ದೇಶಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಒಂದು ಔಷಧ ಕೊಟ್ಟು ಅವರಿಗೆ ರೋಗ ಬರೆಸಿ ಆಮೇಲೆ ಔಷಧದಿಂದ ಪರಿಹಾರ ಮಾಡ್ತಾರೆ. ಇದರ ದಾರಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಅವರನ್ನ ಉಗ್ರವಾಗಿ ಶಿಕ್ಷೆಗೆ ಗುರಿಪಡಿಸ್ತಾರೆ, ಅವ್ರ ಬಗ್ಗೆ ಬೈತಾರೆ. ಆದರೆ ಬಡವರದ್ದೇನು ತಪ್ಪಿಲ್ವಾ? ಅದರಲ್ಲಿ ಸುಲಭವಾಗಿ ಸಿಗುವ ದುಡ್ಡಿಗೆ ಬಂದಿದ್ದು, ಅಜ್ಞಾನದಿಂದ ಅದಕ್ಕೆ ಒಪ್ಪಿಕೊಂಡದ್ದು. ಅಜ್ಞಾನದಿಂದ ಒಪ್ಕೊಳ್ಬೇಕಾದ್ರೆ ಏನು ಬಂತು? ಲೋಭವೇ ಇತ್ತು ಅಲ್ಲಿ. ಹೋಗಲಿ, ಒಂದು ವೇಳೆ ಅದು ಆ ಪ್ರಯೋಗ ಯಶಸ್ವಿ ಆಗೋಯ್ತು ಅಂತ ಇಟ್ಕೊಳ್ಳಿ, ಅದನ್ನು ನಾವು ತಗೊಳ್ತಾ ಇದ್ದೀವಿ, ಈ ತರಹದ ಮೆಡಿಸಿನ್ನು, ಅದನ್ನು ತಗೊಂಡು ನಾವು ನಮ್ಮ ಬದುಕು ಉಳಿಸ್ಕೊತಾ ಇದ್ದೀವಿ, ರೋಗವನ್ನು ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ ಅಂತ ಮುಂದುವರಿದ ದೇಶದವರಿಗೆ ಗಿಲ್ಟ್ ಏನಾರು ಕಾಡಿದ್ಯಾ? ಅದು ಏನಾದರೂ ಪ್ರಾಬ್ಲಮ್ ಆಗಿ ಆ ಕ್ಲಿನಿಕಲ್ ಟ್ರಯಲ್ನ ಒಳಗಡೆ ಇರುವಂತಹ ಪಶು ಸದೃಶರು ಸತ್ರೆ ಪ್ರಾಬ್ಲಮ್, ಸಾಯ್ದೆ ಹೋದ್ರೆ ಆಗಲೂ ಸರಿಯೇ, ನಾವಂತೂ ಬಚಾವಾದ್ವಲ್ಲ ಅಂತ ಸಂತೋಷ ಪಡ್ತಾರೆ ಶ್ರೀಮಂತ ವರ್ಗದ ಜನ. ಇದು ಯಾವ ದಾರಿ? ನಮ್ಮವ್ರು ಏನು ಹೇಳಿದ್ರು ಹೇಳಿ? ಇದಕ್ಕೆ ಪ್ರಾಚೀನರು ಏನು ಹೇಳಿದ್ರು? ಯಾಕೆಂದ್ರೆ ಈ ಕ್ಲಿನಿಕಲ್ ಟ್ರಯಲ್ ಇತ್ಯಾದಿ ಕಾನ್ಸೆಪ್ಟ್ಗಳೆಲ್ಲ ಪ್ರಾಣಿಗಳ ಮೇಲೆ ಮಾಡಿ ಆಮೇಲೆ ಮನುಷ್ಯರ ಮೇಲೆ ಮಾಡಿ, ಅದಕ್ಕೂ ಮೊದಲು ಮರಣದಂಡನೆಗೆ ಈಡಾದ ಖೈದಿಗಳ ಬಗ್ಗೆ ಮಾಡ್ತಾ ಇದ್ರು. ಮರಣದಂಡನೆಯನ್ನು ತೊಲಗಿಸಲಿಕ್ಕೆ ಎಷ್ಟು ದೊಡ್ಡ ಆಂದೋಲನ ಆಯಿತು ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಮರಣದಂಡನೆಯೇ ಇರಬಾರದು ಜಗತ್ತಿನಲ್ಲಿ ಅಂತ ಹೇಳಿ ಯಾವ ರೀತಿಯಾದ ಚಳುವಳಿಯನ್ನು ಮಾಡಿದ್ರು. ಅವಾಗಿನಿಂದ ಮರಣದಂಡನೆಗೆ ಒಳಪಡಬೇಕಾದ ರೋಗಿಗಳನ್ನ, ಮರಣದಂಡನೆಗೆ ಒಳಪಡಬೇಕಾದ ಅಪರಾಧಿಗಳನ್ನ ಲ್ಯಾಬ್ ಆಗಿ ಅಥವಾ ಪ್ರಯೋಗ ಪಶುಗಳಾಗಿ ತೆಗೆದುಕೊಳ್ಳಲಿಕ್ಕೆ
ಇಲ್ಲ ಅಂತಾಯ್ತು. ಮತ್ತೆ ಯಾರು ಅಜ್ಞಾನಿಗಳಿರ್ತಾರೋ ಅವ್ರನ್ನ ತಗೊಂಡ್ರು. ಪ್ರಾಚೀನ ಭಾರತ ಇದ್ರ ಬಗ್ಗೆ ಏನು ಹೇಳುತ್ತೆ? ಪ್ರಾಚೀನ ಭಾರತ ಇದು ಯಾವುದೂ ಅಲ್ಲದ ಒಂದು ವಿಚಿತ್ರವಾದ ಬಗ್ಗೆ ಹೇಳುತ್ತೆ. ಸುಖದಲ್ಲಿ ಇರಲಿ ದುಃಖದಲ್ಲಿ ಇರಲಿ ಸುವೃತ್ತಾದ್ಯೋ ನಚಲತೆ. ಒಳ್ಳೆಯ ದಾರಿಯಿಂದ ಒಳ್ಳೆಯ ಕ್ಯಾರೆಕ್ಟರ್ನಿಂದ ಹಿಂದೆ ಸರಿಯುವುದಿಲ್ಲ ಅವನು ಶಾಸ್ತ್ರಚಕ್ಷು. ನಾನು ಮುಂದೆ ಬರಲಿರುವ ರೋಗ ಅದನ್ನು ಈಗಲೇ ಕಂಡುಹಿಡಿದು ಆ ರೋಗ ಬಂದರೆ ಆ ರೋಗಿಗೆ ಏನು ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಔಷಧಿಯನ್ನು ಈಗಲೇ ಕಂಡುಹಿಡಿದು ಆ ರೋಗಿಯ ಮೂಲಕ ಆ ರೋಗಕ್ಕೆ ತಕ್ಕ ಹಣವನ್ನು ತೆಗೆದುಕೊಳ್ಳಬೇಕು ಅಂತ ಕ್ಲಿನಿಕಲ್ ಟ್ರಯಲ್ ಮಾಡೋದು ಇವರ ಅದೇನು ಒಳ್ಳೆಯದಲ್ಲ, ಸುವೃತ್ತ ಅಲ್ಲ. ಅದು ಶಾಸ್ತ್ರಚಕ್ಷುಸ್ಸಿಲ್ಲ ಅಂತಾನೆ ಅರ್ಥ. ಎರಡನೆಯದ್ದು, ಅದಕ್ಕೆ ಒಳಗಾಗುವವರು, ಆಯ್ತು ನಾವು ಬರ್ತೀವಿ ಅಂತ ಪ್ರಜ್ಞಾಪೂರ್ವಕವಾಗಿಯೋ ಅಪ್ರಜ್ಞಾಪೂರ್ವಕವಾಗಿಯೋ ಬರುವವರು. ಇವರ್ಯಾರೂ ಕೂಡ ಸುವೃತ್ತದಲ್ಲಿ ಇಲ್ಲ. ಅದರಿಂದಾಗಿ ಶಾಸ್ತ್ರವೆಂಬ ಕಣ್ಣು ಇರುವವನು ಸುಖದಲ್ಲಿ ಇರಲಿ ದುಃಖದಲ್ಲಿ ಇರಲಿ ಒಳ್ಳೆಯ ಕ್ಯಾರೆಕ್ಟರ್ನಿಂದ ಹಿಂದೆ ಸರಿಯುವುದಿಲ್ಲ. ಒಳ್ಳೆಯ ನಡೆಯಿಂದ ನಾನು ಸುಖವಾಗಿ ಕೊಡೋದು ಬೇಡಪ್ಪ, ಅನಾಯಾಸದಿಂದ ಬಂದ ದುಡ್ಡನ್ನ ನಾನೇನು ತಗೊಳ್ಳೋಲ್ಲ, ಅಥವಾ ನ್ಯಾಯದ ದಾರಿಯಲ್ಲಿ ಇದೆಯಾ ತಗೊಳ್ತೇನೆ, ಈ ತರಹ ಎಲ್ಲ ಇರಲ್ಲ ಶಾಸ್ತ್ರಚಕ್ಷುಸ್ಸು ಇರದವನಿಗೆ. ಅದರಿಂದಾಗಿ ಶಾಸ್ತ್ರಚಕ್ಷುಸ್ಸು ಇವನು ಇಷುಪ್ರಪಾತ ಮಾತ್ರಂ ಹಿ ಸ್ಪರ್ಶ ಯೋಗೇ ರತಿಸ್ಮೃತ ರಸನೆ ದರ್ಶನೆ ಘ್ರಾಣೆ ಶ್ರವಣೆ ಚ ವಿಚಾಂಪತೆ ತತೋಶ್ಚ ಜಾಯತೆ ತೇ ತೀವ್ರ ವೇದನಾ ತತ್ಕ್ಷಯಾತ್ ಪುನಃ ಬುಧಾಯೇನ ಪ್ರಜಂತಂತಿ ಮೋಕ್ಷಂ ಸುಖಮನುತ್ತಮಂ. ಇಷುಪ್ರಪಾತ ಮಾತ್ರಂ ಹಿ ಸ್ಪರ್ಶಯೋಗೇ ರತಿಸ್ಮೃತ. ವೇಗವಾಗಿ ಬಾಣ ಕಚ್ಚಿಕೊಳ್ಳುತ್ತೆ ಬಂದು, ಆ ಕಚ್ಚಿಕೊಳ್ಳುವ ಮುನ್ನ ಏನು ಸುಖ ಇರುತ್ತೋ ಆ ರೀತಿ ಸ್ಪರ್ಶದ ಸುಖ ಅಷ್ಟು ಅಲ್ಪಕಾಲೀನ ಅಂತ ಅರ್ಥ. ಸ್ಪರ್ಶ ಸುಖ ಏನಿರುತ್ತೆ, ಮುಟ್ಟೋದ್ರಿಂದ ಸುಖ, ಮಿದುವಾದ ಸ್ಪರ್ಶದಿಂದ ಸುಖ, ಅದು ಅಷ್ಟು ಅಲ್ಪಕಾಲೀನ. ಹೇಗೆ ಇಷುಪ್ರಪಾತ ಮಾತ್ರಂ ಹಿ, ಬಾಣ ಬೀಳುವುದಕ್ಕೆ ಮುನ್ನ, ಬಾಣ ಗುರಿಗೆ ಕಚ್ಚಿಕೊಳ್ಳುವುದಕ್ಕೆ ಮುನ್ನ ಏನು ಸುಖ ಇರುತ್ತೋ ಆ ತೀವ್ರತೆ ಅಷ್ಟೇ ಸ್ಪರ್ಶದ ಸುಖ. ಹಾಗೆ ರಸವನ್ನ ತಗೊಳ್ಬೇಕಾದ್ರೂ ಅದೇ ರೀತಿ. ನಾಲಿಗೆ ತನಕ ಇರೋದಿಲ್ಲ ಸುಖ, ಇಲ್ಲಿಂದ ಗಂಟ್ಲಿಗೆ ಹೋದ್ಮೇಲೂ ಆ ರಸ ಇರಲ್ಲ, ಕೇವಲ ನಾಲಿಗೆಯ ಮೇಲೆ ಆ ರಸ ಇರುತ್ತೆ. ಇನ್ನು ದರ್ಶನ, ಒಂದು ಅದ್ಭುತವಾದದ್ದನ್ನು ನೋಡಿದಾಗಲೂ ಕೂಡ ಅದೇ, ಅತ್ಯಂತ ಪರಿಮಳವಾದದ್ದನ್ನು ಸ್ವೀಕಾರ ಮಾಡಿದಾಗಲೂ ಅದೇ ತೀವ್ರತೆ, ಒಂದು ಒಳ್ಳೆಯದನ್ನು ಕೇಳಿದಾಗಲೂ ಅದೇ ತೀವ್ರತೆ. ಈ ತೀವ್ರತೆಗಳು ಇಷ್ಟೇ ಇರುತ್ತೆ. ಆಮೇಲೆ ಅದು ನಾಶ ಆದ ಕೂಡಲೇ ದುಃಖ ಅನ್ನೋದಿರುತ್ತೆ. ಅದರಿಂದಾಗಿ ಆ ದುಃಖ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈಗ ನೋಡಬೇಕೇ ವಿನಃ ಅದು ಯಾವಾಗಲೂ ಇರಲಿ, ಅದರಿಂದ ನಿರಂತರ ಸುಖ ಆಗ್ತಾ ಇರಲಿ ಅಂತ ಅಂದ್ಕೊಳ್ಳೋದಲ್ಲ. ಈಗ ಸ್ಪರ್ಶದ ಸುಖ ಜಾಸ್ತಿ ಆಗ್ತಾ ಇರಬೇಕಾದ್ರೆ ಹೊಸ ಹೊಸ ಸ್ಪರ್ಶ ಬರಬೇಕು, ಆದರೆ ಅದು ಸುಖಕರವಾಗಿರಬೇಕು. ಆ ತರಹ ಒಂದು ವಸ್ತುವನ್ನು ಇನ್ವೆಂಟ್ ಮಾಡಬೇಕು. ಆಗತ್ತಾ? ನೋಡ್ತಾ ಇರಬೇಕಾದ್ರೆ ಕಣ್ಣಿಗೆ ಆನಂದ ನೀಡಬೇಕು, ಆ ಆನಂದದ ಲೆವೆಲ್ ಜಾಸ್ತಿ ಆಗ್ತಾ ಹೋಗಬೇಕು. ಆ ತರಹ ಮುಂದ್ಗಡೆ ಇರುವ ವಸ್ತುವನ್ನ ನಾವು ಇನ್ವೆಂಟ್ ಮಾಡಬೇಕು. ಆಗತ್ತಾ? ಹಾಗಾದ್ರೆ ಏನದು?
ಅದರ ಮಿತಿಯನ್ನು ಅರ್ಥ ಮಾಡಿಕೊಂಡು ಚಿಂತನೆ ಮಾಡಬೇಕು. ಅದರಿಂದಾಗಿ ತಥೋಸ್ಯ ಜಾಯತೆ ತೀವ್ರ ವೇದನಾ ತತ್ಕ್ಷಯಾತ್ ಪುನಃ, ಈ ಅತ್ಯಂತ ಅಲ್ಪಕಾಲೀನವಾದ ಸುಖ ಅಂತ ನಾವೇನು ಅನ್ಕೊಂಡಿರ್ತೇವೆ ಅದು ಕ್ಷಯ ಆದಾಗ ನೋವು ಉತ್ಕಟವಾಗಿ ಶೂಟಪ್ ಆಗುತ್ತೆ. ಅದರಿಂದಾಗಿ ಬುಧಾಯೇನ ಪ್ರಶಂಸಂತಿ ಮೋಕ್ಷಂ ಸುಖಮನುತ್ತಮಂ, ಮೋಕ್ಷವನ್ನ ಪ್ರಶಂಸೆ ಮಾಡದವರು ಜ್ಞಾನಿಗಳೇ ಅಲ್ಲ. ಯಾಕೆ ಅಂದರೆ ಈ ಜಗತ್ತಿನಲ್ಲಿ ನಮಗೆ ಇರುವ ಸುಖದ ಅಲ್ಪಕಾಲೀನತೆಯನ್ನ ತಿಳಿಯದವರು ಮೋಕ್ಷದ ಬಗ್ಗೆ ಹೆಂಗೆ ಮಾತನಾಡ್ತಾರೆ, ಮೋಕ್ಷದ ಬಗ್ಗೆ ಹೇಗೆ ತಿಳ್ಕೊತಾರೆ? ಇದರ ಮಿತಿ ಗೊತ್ತಿರುವವರು ಮೋಕ್ಷದ ಬಗ್ಗೆ ಚಿಂತನೆ ಮಾಡ್ತಾರೆ. ಯಾರಿಗಿದರ ಮಿತಿ ಗೊತ್ತಿಲ್ಲ ಅವರಿಗೆ ಮೋಕ್ಷದ ಬಗ್ಗೆ ತಿಳುವಳಿಕೆನೇ ಇರಲ್ಲ ಅಲ್ವಾ? ಮೋಕ್ಷ ಎಲ್ಲ ಯಾಕೆ ಇಲ್ಲಿ ಇರೋದೇ ಒಂದು ಕೆಲಸ ಮಾಡೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು ಅಷ್ಟೇ ಅಂತಾರೆ. ಯಾಕೆ ಅಂದ್ರೆ ಅವರಿಗೆ ಆ ತೀವ್ರತೆಯೇ ಅರ್ಥ ಆಗಿಲ್ಲ. ಅದನ್ನು ಪಡಿಲಿಕ್ಕೆ ಅವರು ಇನ್ನೂ ಕಷ್ಟಪಡ್ತಾ ಇದ್ದಾರೆ. ಅದರಿಂದಾಗಿ ಯೇ ನಬುಧಾಹ ತೇ ನ ಪ್ರಶಂಸ, ಮೋಕ್ಷವನ್ನು ಪ್ರಶಂಸೆ ಮಾಡೋಲ್ಲ. ಯಾಕೆ ಅಂದ್ರೆ ಇದರ ಅನಿತ್ಯತೆ ಅರ್ಥ ಆಗಿಲ್ಲ. ತಪ ಪರ ಫಲಾರ್ಥ ಸರ್ವೇಪಿ ಭವಂತಿ ಜಾಯಸೋ ಗುಣಾಃ ಧರ್ಮವೃದ್ಧ್ಯಾ ಹಿ ಸತತಂ ಕಾಮಾರ್ಥಾಭ್ಯಾಂ ನ ಹೀಯತೆ. ತಪ ಫಲಾರ್ಥ ಸರ್ವೇಪಿ, ಎಲ್ಲ ಒಳ್ಳೆಯ ಗುಣಗಳು ಅಂತ ಏನಿದೆ ಅದು ತಪಸ್ಸಿನಲ್ಲಿ ಕೊನೆಗೊಳ್ಳಬೇಕು. ತಾಳ್ಮೆ, ಬೇರೊಬ್ಬರ ತಪ್ಪನ್ನು ಮನ್ನಿಸುವ ಒಂದು ಗುಣ, ದೇವರಲ್ಲಿ ಭಕ್ತಿ, ಯಥಾರ್ಥವಾದ ಜ್ಞಾನ, ಶೀಲ, ಒಳ್ಳೆಯ ಕ್ಯಾರೆಕ್ಟರ್, ಶೀಲ, ಬೇರೊಬ್ಬರಿಗೆ ಮೋಸ ಮಾಡದೇ ಇರೋದು, ಜೀವನದಲ್ಲಿ ನೇರವಾದ ನಡೆನುಡಿ ಇರೋದು, ಇವುಗಳೆಲ್ಲ ಎಲ್ಲಿ ಪರ್ಯವಸಾನ ಹೊಂದಬೇಕು ಅಂತಂದ್ರೆ ತಪಫಲಾರ್ಥಾಹ. ತಪಸ್ಸೆಂಬ ಫಲದಲ್ಲಿ ಕೊನೆಗೊಳ್ಳಬೇಕು. ಅದಕ್ಕಾಗಿಯೇ ಒಳ್ಳೆಯ ಗುಣಗಳಿರೋದು. ಒಳ್ಳೆಯ ಗುಣಗಳಿರೋದು ಯಾಕೆ? ತಪಸ್ಸಿನಲ್ಲಿ ತೊಡಗಲಿಕ್ಕೆ. ಇಲ್ಲಾಂದ್ರೆ ಈ ಒಳ್ಳೆ ಗುಣ ಇಟ್ಕೊಂಡು ಎಂತ ಮಾಡೋದು ಹೇಳಿ? ಏನ್ ಮಾಡ್ತೀರಪ್ಪ ಒಳ್ಳೆ ಗುಣ ಇಟ್ಕೊಂಡು? ನೀವು ಹೋದ ಮೇಲೆ ಅವರು ನಾಸ್ತಿಕರಾಗಿದ್ರು, ಅತ್ಯಂತ ನೇರವಾದ ನಡೆನುಡಿ ಉಳ್ಳವರಾಗಿದ್ರು, ಜೀವನದಲ್ಲಿ ಯಾರಿಗೂ ಮೋಸ ಮಾಡಲಿಲ್ಲ, ಮುಂದೇನು? ಒಳ್ಳೆಯ ಗುಣವೇ ಅದು, ಆದರೆ ಅದಕ್ಕೊಂದು ಒಳ್ಳೆಯ ಕೊನೆ ಇದೆ. ಏನು ಒಳ್ಳೆಯ ಕೊನೆ ಇರೋದು? ತಪಫಲಾರ್ಥಾಹ, ತಪಸ್ಸನ್ನೇ ಫಲವಾಗಿ ಇರಿಸಿಕೊಂಡವುಗಳು. ಅಲ್ಲ, ಏನೇ ಇರಬಹುದ್ರಿ, ಈ ಲೋಕದಲ್ಲಿ ಸುಖ ಆಗತ್ತಾ? ಒಳ್ಳೆ ಗುಣ, ತಪಸ್ಸು ಇತ್ಯಾದಿಗಳಿಂದ ಆಗತ್ತಪ್ಪ. ಧರ್ಮ ವೃದ್ಧ್ಯಾ ಹಿ ಸತತಂ ಕಾಮಾರ್ಥಾಭ್ಯಾಂ ನ ಹೀಯತೆ. ಧರ್ಮ ಇತ್ತು ಅಂದ್ರೆ ಕಾಮ ಅರ್ಥಗಳು ಹುಡ್ಕೊಂಡು ಬಂದೇ ಬರ್ತವೆ. ಎಷ್ಟು ಸಿಗಬೇಕೋ ಅಷ್ಟು ಸಿಕ್ಕೇ ಸಿಗತ್ತೆ. ಧರ್ಮ ಅಂದ್ರೆ ನಾನು ಹೇಳ್ತಾ ಇರೋದು ಮತ್ತೆ ತಿಳಿದಿರಲಿ, ರಿಲಿಜನ್ ಅಲ್ಲ. ತಪಸ್ಸು, ಭಕ್ತಿ, ವಿನಯ ಮೊದಲಾದ ಗುಣಗಳು ಧರ್ಮ. ಆ ಧರ್ಮ ಇತ್ತು ಅಂದ್ರೆ ಅರ್ಥ ಹಾಗೂ ಕಾಮಗಳು ಎಷ್ಟು ಸಿಗಬೇಕು ಅಷ್ಟು ಸಿಕ್ಕೇ ಸಿಗತ್ತೆ. ಇದ್ಯಾವುದು ಇಲ್ಲದೆ ಇರೋನಿಗೆ ಸಿಗತ್ತೆ, ಇದೆಲ್ಲ ಇರೋನಿಗೆ ಸಿಗಲ್ವಾ? ಅಪ್ರಯತ್ನಾಗತಾ ಸೇವ್ಯ ಗೃಹಸ್ಥೈರ್ವಿಷಯ ಸದಾ ಪ್ರಯತ್ನೇನೋಪಗಮ್ಯಶ್ಚ
ಸ್ವಧರ್ಮ ಇತಿಮೇ ಮತಿ. ಇವತ್ತಿನವರಿಗೆ ಕೆನ್ನೆಗೆ ಬಾರಿಸಿದ ಹಾಗೆ ಇರುವಂತಹ ಒಂದು ಮಾತು ಇದು. ಏನು? ಗೃಹಸ್ಥರು ಮದುವೆ ಅಂತ ಹೇಳಿದ್ರೆ ಒಂದು ನಿರೀಕ್ಷೆ, ಉತ್ಕಟ ಸುಖದ ನಿರೀಕ್ಷೆ, ಅದು ಮದುವೆ. ಉತ್ಕಟ ಸುಖ ಅಂದ್ರೆ ಯಾವ ತರಹ? ನನಗೆ ಒಂದು ಚೂರು ದುಃಖ ಆಗಬಾರದು, ಜೀವನಕ್ಕೆ ಒಳ್ಳೆಯ ಸೆಕ್ಯೂರಿಟಿ, ಭದ್ರತೆ ಬೇಕು, ಆ ಸುಖಕ್ಕೆ ತೊಂದರೆ ಆಗತ್ತೆ ಅಂತ ಯಾರ್ಯಾರಿದ್ದಾರೆ, ಗಂಡನ ಅತ್ತೆ ಮಾವ ಇವ್ರು ಯಾರು ಇರಬಾರ್ದು ಮನೆಯಲ್ಲಿ. ಇವುಗಳೆಲ್ಲ ಮದುವೆಯ ಎಕ್ಸ್ಪೆಕ್ಟೇಷನ್ಸ್. ಸುಖದ ಎಕ್ಸ್ಪೆಕ್ಟೇಷನ್ನು ವಿಪರೀತ ಜಾಸ್ತಿ ಆಗಿದೆ, ಎಲ್ಲರಲ್ಲೂ ಜಾಸ್ತಿ ಆಗಿದೆ. ಇಂಥವ್ರು ಅಂಥವ್ರು ಅಂತಲ್ಲ, ಎಲ್ಲರಲ್ಲೂ ಜಾಸ್ತಿ ಆಗಿದೆ. ನಮಗೆ ಕಪಾಳಕ್ಕೆ ಹೊಡೆದ ಹಾಗೆ ಹೇಳುತ್ತೆ, ಗೃಹಸ್ಥರು ವಿಷಯಗಳನ್ನು ಪ್ರಯತ್ನ ಇಲ್ಲದೆ ಬಂದದ್ದನ್ನು ಸೇವಿಸಬೇಕು, ಪ್ರಯತ್ನ ಪಡಬೇಕಾದದ್ದು ತಮ್ಮ ಧರ್ಮಕ್ಕಾಗಿ ಮಾತ್ರ ಅಂತ. ಅಪ್ರಯತ್ನಾಗತ ಸೇವ್ಯಾ ಗೃಹಸ್ಥೈರ್ ವಿಷಯ ಸದಾ. ಗೃಹಸ್ಥರು ಪ್ರಯತ್ನವಿಲ್ಲದೆ ಬಂದ, ಎಫರ್ಟ್ ಇಲ್ಲದೆ ಬಂದ ಸುಖವನ್ನು ಅನುಭವಿಸಿ. ನೀವು ಪ್ರಯತ್ನ ಪಡಬೇಕಾದದ್ದು ನಿಮ್ಮ ಧರ್ಮದ ಪಾಲನೆಗೆ. ಇದು ಹಿಂದಿನವರಲ್ಲಿ ಇದ್ದ ಒಂದು ನಿಷ್ಠೆ. ಒಬ್ಬ ಗೃಹಸ್ಥನಾಗಿ ಅತಿಥಿ ಸತ್ಕಾರ ಮಾಡಬೇಕು. ಪಂಚಯಜ್ಞಗಳು, ಅತಿಥಿ ಸತ್ಕಾರವೂ ಸೇರಿದಂತೆ ಪಂಚಯಜ್ಞಗಳನ್ನು ಮಾಡಬೇಕು. ದೇವತೆಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ಋಷಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು, ಸುತ್ತಮುತ್ತಲಿನ ಭೂತಗಳು, ಬೆಕ್ಕು, ನಾಯಿ, ಇರುವೆಯಿಂದ ಹಿಡಿದು ನಾಯಿಯವರೆಗೂ ಅತಿಥಿ ಯಜ್ಞ, ಸ್ವಾಧ್ಯಾಯ ಯಜ್ಞ ಇವುಗಳನ್ನು ಮಾಡಬೇಕು. ಇವುಗಳು ಮಾಡುವಾಗ ನಡುವೆ ಸುಖ ಬರುತ್ತೆ ತನ್ನಿಂದ ತಾನೇ, ಅದನ್ನು ಮಾತ್ರ ಸೇವಿಸಬೇಕು. ಸುಖಕ್ಕಾಗಿ ಪ್ರಯತ್ನ ಪಡಬಾರದು ಅಂತ. ಆದರೆ ಇವತ್ತು ಸುಖಕ್ಕಾಗಿ ಪ್ರಯಾಸ, ಧರ್ಮ ಮಾಡಿದ್ರೆ ಮಾಡಿದ್ವು, ಬಿಟ್ಟರೆ ಬಿಟ್ಟವು, ಹೀಗಾಗಿದೆ. ಅದರಿಂದಾಗಿ ಮದುವೆಯ ಇತಿಮಿತಿಯನ್ನು ತಿಳ್ಕೊಳ್ಬೇಕು. ಅವಾಗ ಆ ನಿರಾಸೆಯಿಂದ ಮದುವೆಯಲ್ಲಿ ನಿರೀಕ್ಷೆ ಮಾಡಿದಷ್ಟು ಸುಖ ಬಂದಿಲ್ಲ, ಆದ್ದರಿಂದ ಮದುವೆ ಅನ್ನೋ ವ್ಯವಸ್ಥೆಯ ಬಗ್ಗೆನೇ ತಮಾಷೆ ಮಾಡೋದು ಇತ್ಯಾದಿಗಳೆಲ್ಲ ಬರಲ್ಲ. ಯಾಕಂದ್ರೆ ನಮಗೆ ತಲೆನಲ್ಲಿ ಬೇರೆನೇ ಇದೆ. ಮಾನಿನಾಂ ಕುಲಜಾತಾನಾಂ ನಿತ್ಯಂ ಶಾಸ್ತ್ರಾರ್ಥ ಚಕ್ಷುಷಾಂ ಧರ್ಮಕ್ರಿಯಾ ವಿಯುಕ್ತಾನಾಂ ಅಶಕ್ಯಂ ಸಂವೃತಾತ್ಮನಾಂ. ಯಾರು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇನೆ ಅಂತಾನೆ ಮಾನ ಇರುತ್ತೆ, ಆದರೆ ಧರ್ಮಕ್ರಿಯೆ ಇರಲ್ಲ. ತಮ್ಮ ಮನಸ್ಸನ್ನು ಮುಚ್ಕೊಂಡ್ಬಿಟ್ಟಿರ್ತಾರೆ, ಯಾವ ಒಳ್ಳೆಯದಕ್ಕೂ ತೆರ್ಕೊಂಡಿರಲ್ಲ. ಸಂವೃತಾತ್ಮನಾಂ, ಅವರಿಗೆ ಅವರು ಮಾಡಿದ ಕರ್ಮ ನಾಶಂ ಗಚ್ಚತಿ ಮಾನುಷಂ. ಅವ್ರ ಕ್ರಿಯೆ ಒಂದಲ್ಲ ಒಂದು ದಿವಸ ನಾಶ ಆಗತ್ತೆ. ಅವ್ರು ಬೇರೆ ಏನೋ ಒಳ್ಳೆ ಕೆಲಸ ಮಾಡ್ತಾ ಇರಬಹುದು. ಅದರಿಂದಾಗಿ ತಪಸ್ಸು ಬೇಕು, ತಪಸ್ಸಿನ ಬಗ್ಗೆ ಚಿಂತನೆ ಬೇಕು. ಸರ್ವಾತ್ಮನಾತ್ ಕುರ್ವೀತ ಗೃಹಸ್ಥ ಕರ್ಮ ನಿಶ್ಚಯಂ ದಾಕ್ಷೇಣ ಹವ್ಯಕವ್ಯಾರ್ಥಂ ಸ್ವಧರ್ಮಂ ವಿಚರನ್ ನೃಪ. ಅದರಿಂದ ಗೃಹಸ್ಥನಾದವನು ಕರ್ಮವನ್ನು ನಿಶ್ಚಯ ಮಾಡಬೇಕು. ಯಾಕೆಂದ್ರೆ ಒಂದು ಧರ್ಮಾರ್ಥ ಕಾಮ ಮೂರನ್ನೂ ಒಳಗೊಳ್ಳುವಂತಹ ಒಂದು ಆಶ್ರಮ. ಬೇರೆಯವರಿಗೆ ಇಷ್ಟು ಉಪದೇಶದ ಅಗತ್ಯ ಇಲ್ಲ. ಕಾರಣ ಏನು ಅಂದ್ರೆ ಮೊದಲೇ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಬ್ರಹ್ಮಚರ್ಯದಲ್ಲಿ ಸಾಗುವವ ಒಬ್ಬ ಇಲ್ಲ, ನಾನು ಈ ಶಾಸ್ತ್ರವನ್ನು ಚಿಂತನೆ ಮಾಡ್ಲಿಕ್ಕಿರೋನು ಅಂತ ಅವನು ತಲೆ ಬಿಸಿಲ್ಲ. ಅರ್ಥಕಾಮಗಳ ಬಗ್ಗೆ ಅವನು ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ಇನ್ನು ಸನ್ಯಾಸಿ ಅಂತೂ ಸರಿಯೇ ಸರಿ, ವಾನಪ್ರಸ್ಥನೂ ಸರಿಯೇ ಸರಿ, ಅದನ್ನು ಮುಗಿಸೇ ಬಂದಿರ್ತಾನೆ ಗೃಹಸ್ಥನಾಗಿ. ಹಾಗಾದ್ರೆ ಉಳಿದವನ್ಯಾರು? ಗೃಹಸ್ಥ. ಅವನಿಗೆ ಧರ್ಮ ಅರ್ಥ ಕಾಮ
ಮೂರರ ಸ್ಪರ್ಶವೂ ಇರುತ್ತೆ. ಅದರಿಂದಾಗಿ ಅವನಿಗೆ ತಪಸ್ಸು ಅನ್ನೋ ಕಾನ್ಸೆಪ್ಟ್ ತಿಳ್ಕೋ. ಧರ್ಮಾರ್ಥ ಕಾಮಗಳ ಬ್ಯಾಲೆನ್ಸ್ ಅಂತನ್ನುವ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಕೋ ಜೀವನದಲ್ಲಿ ಅಂತಿಷ್ಟೆಲ್ಲ ಹೇಳಬೇಕಾಗತ್ತೆ. ಯಥಾ ನದೀನದಾಃ ಸರ್ವೇ ಸಾಗರೇ ಯಾಂತಿ ಸಂಸ್ಥಿತಿಂ ಏವಂ ಆಶ್ರಮಿಣಃ ಸರ್ವೇ ಗೃಹಸ್ಥೇ ಯಾಂತಿ ಸಂಸ್ಥಿತಿಂ. ಹೇಗೆ ನದಿಗಳೆಲ್ಲ ಕಡಲಿಗೆ ಹೋಗಿ ಸೇರ್ತಾವೋ ಹಾಗೆ ಎಲ್ಲ ಆಶ್ರಮಗಳು ಕೂಡ ಗೃಹಸ್ಥನಲ್ಲಿ ಸೇರುತ್ತವೆ, ಗೃಹಸ್ಥನಿಂದ ಹೊರಬರುತ್ತವೆ. ಅದರಿಂದಾಗಿ ಗೃಹಸ್ಥ ಎಚ್ಚರದಿಂದ ಇರಬೇಕು. ಹೀಗೆ 279ನೇ ಅಧ್ಯಾಯ ಮುಗಿದಿದೆ. ಧರ್ಮ ಅಂದ್ರೆ ಇದು. ಜನಕಃ ವರ್ಣೇ ವಿಚೇಚೋ ವರ್ಣಾನಾಂ ಮಹರ್ಷೇ ಕೇನ ಜಾಯತೆ ಏತದಿಚ್ಛಾಮ್ಯಹಂ ಜ್ಞಾತುಂ ತದ್ಬ್ರೂಹಿ ವದತಾಂ ವರ. ಅಲ್ಲ, ವರ್ಣಾಶ್ರಮದಲ್ಲಿ ವಿಶೇಷ ಯಾವುದು? ಯಾಕೆ ಈ ವರ್ಣ ಮಿಗಿಲು ಅಂತ ಹೇಳ್ತಾರೆ ಅಂದ್ರೆ, ಎಲ್ಲ ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಎಲ್ಲ ವರ್ಣಗಳು ಮಾಡಬೇಕಾದದ್ದು ಏನು? ಎಲ್ಲರಿಗೂ ಕಾಮನ್ ಆಗಿರೋದು ಯಾವುದು ಹೇಳಿ? ಯದೇ ತಜ್ಜಾಯತೆ ಪಥ್ಯಂ ಸ ಏವಾಯಮಿತಿ ಶ್ರುತಿ ಕಥಂ ಬ್ರಾಹ್ಮಣತೋ ಜಾತೋ ವಿಚೇತ ಗ್ರಹಣಂ ಗತಃ. ಆಮೇಲೆ ಆಯಾ ಅಪ್ಪಂದಿರಿಂದ ಹುಟ್ಟಿದವ ಆಯಾ ವರ್ಣದವನಾಗ್ತಾನೆ ಹೇಗೆ? ಅದನ್ನು ಹೇಳಿ ನನಗೆ. ಬ್ರಾಹ್ಮಣನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಬ್ರಾಹ್ಮಣ ಆಗ್ತಾನ? ಕ್ಷತ್ರಿಯನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಕ್ಷತ್ರಿಯ ಆಗ್ತಾನ? ಬೇರೆ ಆಗಲಿಕ್ಕೆ ಅವಕಾಶವೇ ಇಲ್ವಾ? ಅದ್ರ ಬಗ್ಗೆ ಹೇಳಿ ನನಗೆ. ಪರಾಚರಃ ಏವಮೇತನ್ಮಹಾರಾಜ ಏನ ಜಾತಸ್ಸ ಏವ ಸಹ ತಪಸಸ್ತ್ವಪಕರ್ಷೇಣ ಜಾತಿಗ್ರಹಣತಾಂ ಗತಃ. ಹೌದಪ್ಪ, ಇಲ್ಲಿ ಒಂದು ವರ್ಣ ಕೆಳಗಡೆ ಒಂದು ವರ್ಣ ಮೇಲೆ ಅಂತ ಆಗಲಿಕ್ಕೆ ತಪಸ್ಸೇ ಕಾರಣ. ತಪಸ್ಸು ಕೆಳಗಡೆ ಆಗ್ತಿದ್ದ ಹಾಗೆ ವರ್ಣದಲ್ಲಿ ಅವನು ಕೆಳಗಡೆ ಆಗ್ತಾ ಹೋಗ್ತಾನೆ. ತಪಸ್ಸು ಎತ್ತರಕ್ಕೆ ಏರ್ತಿದ್ದ ಹಾಗೆ ಅವನು ಎತ್ತರಕ್ಕೆ ಏರ್ತಾನೆ. ಹೀಗಾಗಿ ವರ್ಣ ಮಿಗಿಲಾಗಲಿಕ್ಕೆ ತಪಸ್ಸು ಕಾರಣವೇ ವಿನಃ ಬೇರೆ ಯಾವುದೂ ಅಲ್ಲ. ದಿಸ್ ಇಸ್ ದ ಫಸ್ಟ್ ಕಾನ್ಸೆಪ್ಟ್. ತಪಸ್ಸಿನ ಉನ್ನತಿಗನುಗುಣವಾಗಿ ವರ್ಣ. ಇದು ಮಾಡರ್ನ್ ಥಿಂಕರ್ಸ್ಗೆ ಅರ್ಥ ಆಗದ ಸಂಗತಿ. ಅಲ್ಲದೆ ಸಾಂಪ್ರದಾಯಿಕರು ಕೂಡ ಮೂಗು ಮುರಿತಾರೆ. ಅದೇನು ಆ ರೀತಿ ಹೇಳ್ಬಿಡೋದು? ಹಾಗಾದ್ರೆ ಎಲ್ಲನೂ ಆಗ್ಬಿಡೋದಾ ಅಂತ ಕೇಳ್ತಾರೆ ಸಾಂಪ್ರದಾಯಿಕರು. ಇದನ್ನ ಮಾಡರ್ನ್ ಥಿಂಕರ್ಸ್ಗೆ ಹೇಳಿದ್ರೆ ಅವರು ಒಪ್ಕೊಳ್ಳೋಲ್ಲ. ಯಾಕೆಂದ್ರೆ ಇದನ್ನು ಒಪ್ಪಿಕೊಂಡ್ರೆ ಶಾಸ್ತ್ರವನ್ನು ಒಪ್ಕೊಳ್ಬೇಕಾಗಿ ಬರುತ್ತೆ. ನಾವಿಲ್ಲಿ ತನಕ ದಡತನದಲ್ಲಿ ಯೋಚನೆ ಮಾಡ್ತಾ ಇದ್ವಿ ಅಂತ ಆಗತ್ತೆ ಅಂತ ಅವ್ರು ಒಪ್ಪಲ್ಲ. ನಮ್ಮಪ್ಪ ಹೇಳಲಿಲ್ಲ, ಅದನ್ನಾಗ ನಾನು ಒಪ್ಪಲ್ಲ ಅಂತ ಇವ್ರು ಹೇಳ್ತಾರೆ. ಇಬ್ರದು ಸಮಸ್ಯೆ ಇದೆ. ಸುಕ್ಷೇತ್ರಾಚ್ಚ ಸುಬೀಜಾಚ್ಚ ಪುಣ್ಯೋ ಭವತಿ ಸಂಭವ ಅತೋನ್ಯತರತೋ ಹೀನಾದವರೋ ನಾಮ ಜಾಯತೆ. ನೋಡಿ, ಹುಟ್ಟಿದವನು ಒಳ್ಳೆಯವನಾಗುವುದು ಒಳ್ಳೆ ಬೀಜ ಇದ್ರೆ, ಒಳ್ಳೆ ಕ್ಷೇತ್ರ ಇದ್ರೆ. ಒಳ್ಳೆ ಕ್ಷೇತ್ರ ಅಂದ್ರೆ ಹೆಣ್ಣು, ಒಳ್ಳೆ ಬೀಜ ಅಂದ್ರೆ ಗಂಡು. ಒಳ್ಳೆ ಗಂಡಿನಿಂದ ಒಳ್ಳೆ ಹೆಣ್ಣಿನಿಂದ ಒಳ್ಳೆಯ ವ್ಯಕ್ತಿ ಬರುತ್ತಾನೆ. ಪುಣ್ಯೋಭವತಿ ಸಂಭವ, ಅವನು ಹುಟ್ಟು ಚೆನ್ನಾಗಿ ಇರುತ್ತೆ. ಆದರೆ ಹೀಗೆ ಸರಿ ಹೋಗಲ್ಲ. ವಕ್ತ್ರಾತ್ ಭುಜಾಭ್ಯಾಂ ಊರುಭ್ಯಾಂ ಪದ್ಭ್ಯಾಂ ಚೈವಾಥ ಜಗ್ನಿರೆ ಸೃಜತ ಪ್ರಜಾಪತೇರ್ಲೋಕಾನ್ ಇತಿ ಧರ್ಮವಿದೋ ವಿದುಹು. ಬ್ರಹ್ಮದೇವರು ಮೋರೆಯಿಂದಲೂ ಭುಜದಿಂದಲೂ ತೊಡೆಯಿಂದಲೂ ಕಾಲಿನಿಂದಲೂ ಸೃಷ್ಟಿ ಮಾಡಿದ್ರು. ಅಲ್ಲಿಂದ ಹುಟ್ಟಿದವರು ಅಭಿಮಾನಿ ದೇವತೆಗಳು ಎಲ್ಲರೂ ಹಾಗೆ ಹುಟ್ಟುತ್ತಾರೆ ಅಂತ ಹೇಳಲೇ ಇಲ್ಲ. ಈ ಭೈರಪ್ಪನದ್ದು ದಾಟು ಅಂತ ಒಂದು ಕಾದಂಬರಿ ಇದೆ. ಅದರಲ್ಲಿ
ಒಂದು ಕ್ಯಾರೆಕ್ಟರ್. ನಾನು ಅದು ಓದಿ ಸುಮಾರು 20 ವರ್ಷ ಆಯಿತು. ಅದರಲ್ಲಿ ಒಂದು ಕ್ಯಾರೆಕ್ಟರು ಕೇಳುತ್ತೆ, ಬ್ರಾಹ್ಮಣ ಮುಖದಿಂದ ಹುಟ್ಟುತ್ತಾರೆ ಅಂತ ಹೇಳಿದ್ದೀರಾ, ನಾವು ಬ್ರಾಹ್ಮಣರಲ್ವಾ ಅಂತ ಕೇಳ್ತಾರೆ. ಪ್ರಾಯ ಸತ್ಯಭಾಮ ಅನ್ನೋ ಕ್ಯಾರೆಕ್ಟರ್, ನನ್ನ ನೆನಪು ಚೆನ್ನಾಗಿದ್ರೆ. ಹೌದು, ಬ್ರಾಹ್ಮಣ ಮುಖದಿಂದ ಹುಟ್ಟಿದ್ದು. ಇಲ್ಲ, ನಾನು ತಾಯಿಯ ಗರ್ಭದಿಂದಲೇ ಹುಟ್ಟಿದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಅಂತ ಹೇಳ್ತಾಳೆ ಅವಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹೀಗೆ ಹುಟ್ತೀರಾ ಅಂತ ಹೇಳ್ತಾರೆ. ಸರಿ, ಹೋಗಲಿ, ಇಟ್ಕೊಳ್ಳೋಣ. ಹಾಗಾದರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸ್ ಎಲ್ಲ ಎಲ್ಲಿಂದ ಹುಟ್ಟಿದ್ದು ಅಂತ ಕೇಳ್ತಾಳೆ. ಅದಕ್ಕೆ ಅವರಪ್ಪಂಗೆ ಉತ್ತರ ಗೊತ್ತಿರಲ್ಲ. ಅಲ್ಲ, ಗೊತ್ತಿಲ್ಲದೆ ಇರೋರೇ ಜಾಸ್ತಿ ಇರೋದು, ಬೇರೆ. ಅದು ಮೂಲಭೂತವಾಗಿ ನಾವು ತಿಳ್ಕೊಳ್ಬೇಕಾದದ್ದೇನು ಅಂದ್ರೆ, ಆ ವರ್ಣಾಭಿಮಾನಿ ಅಲ್ಲಿಂದ ಹುಟ್ಟಿದ್ದು ಅಂತ. ಬ್ರಹ್ಮನ ಮುಖದಿಂದ ಬ್ರಾಹ್ಮಣ ವರ್ಣಾಭಿಮಾನಿಗಳಾದ ಅಗ್ನಿ, ಬ್ರಹ್ಮ ಮೊದಲಾದವರು ಹುಟ್ಟಿದ್ದು. ತೋಳಿನಿಂದ ಕ್ಷತ್ರಿಯ ವರ್ಣಾಭಿಮಾನಿಗಳಾದ ಮುಖ್ಯ ಪ್ರಾಣ, ಇಂದ್ರ ಮೊದಲಾದವರು ಹುಟ್ಟಿದ್ದು. ದೇವರ ಮತ್ತು ಬ್ರಹ್ಮದೇವರ ತೊಡೆಯಿಂದ ಮರುದೇವತೆಗಳೇ ಮೊದಲಾದವರು ವೈಶ್ಯವರ್ಣಾಭಿಮಾನಿಗಳಾಗಿ ಹುಟ್ಟಿದ್ರು, ಅಭಿಮಾನಿಗಳಾಗಿ ಹುಟ್ಟಿದ್ರು. ಇನ್ನು ಕಾಲಿನಿಂದ, ಬ್ರಹ್ಮದೇವರ ಕಾಲಿನಿಂದ ಶೂದ್ರವರ್ಣಾಭಿಮಾನಿಗಳಾದ ಯಮ, ನಿರುತಿ ಮೊದಲಾದವರು ಹುಟ್ಟಿದ್ರು. ಇದು ಇರೋದು. ಇವರೇನ್ ಮಾಡಿದ್ರು, ಎಲ್ಲರೂ ಹುಟ್ಟುತ್ತಾರೆ, ಅದೆಂಗ್ ಸಾಧ್ಯ ಅಂದ್ರೆ, ಎಲ್ಲರೂ ಹುಟ್ಟುತ್ತಾರೆ ಅಂತೆಲ್ಲ ಹೇಳಿದಾರಲ್ಲಿ. ಎಲ್ಲರೂ ಹುಟ್ಟುತ್ತಾರಲ್ಲಿ ಅಂತ ಹೇಳಲೇ ಇಲ್ಲ. ಸೃಜತ ಪ್ರಜಾಪತೇರ್ ಲೋಕಾನ್, ಲೋಕವನ್ನು ಸೃಷ್ಟಿ ಮಾಡುವಾಗ ಈ ರೀತಿ ಹುಟ್ಟಿದ್ದು. ನಂತರದವರೆಲ್ಲರೂ ಕೂಡ, ಎಲ್ಲ ಬ್ರಾಹ್ಮಣರು ಮುಖದಿಂದ ಉದುರುತ್ತಾರೆ, ತಾಯಿ ಮುಖದಿಂದ ಹೊರಗಡೆ ಬರ್ತಾನೆ ಅಂತ ಎಲ್ಲ ಹೇಳಿದ್ರು. ಎಲ್ಲೂ ಹೇಳಲಿಲ್ಲ. ಹೇಳದೇ ಇರೋದನ್ನ ಇವ್ರು ತಪ್ಪರ್ಥ ಮಾಡಿಕೊಂಡು ಪ್ರಶ್ನೆ ಕೇಳ್ತಾರೆ. ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲದೆ ಇರೋರ ಹತ್ರನೇ ಪ್ರಶ್ನೆ ಮಾಡಿ ಸಾಯ್ತಾರಪ್ಪ. ಅದು ಏನು ಅಂತ ಗೊತ್ತಿಲ್ಲ. ಮುಖಜ ಬ್ರಾಹ್ಮಣಾಸ್ತಾತ ಬಾಹುಜ ಕ್ಷತ್ರಿಯ ಸ್ಮೃತಾ ಊರುಜಾ ಧನಿನೋ ರಾಜನ್ ಪಾದಜಾ ಪರಿಚಾರಕಾ ಚತುರ್ಣಾಮೇವ ವರ್ಣಾನಾಂ ಆಗಮ ಪುರುಚರಚಭಾ. ಹೀಗೆ 4 ವರ್ಣ ಮೂಲಭೂತವಾಗಿರೋದು. ಅತೋನ್ಯೇತ್ವತಿರಿಕ್ತಾಯೇ ತೇ ವೈ ಸಂಕರಜಾ ಸ್ಮೃತಾ. ಅದರಿಂದ ಆಚೆ ಬಂದವರು, ಅವರಲ್ಲಿಯ ಪರ್ಮಿಟೇಷನ್ ಕಾಂಬಿನೇಷನ್ ಎನಿಸಿದ ಒಂದು ವಿಚಿತ್ರ ಸಾಂಕರ್ಯದಿಂದ ಹುಟ್ಟಿದವರು. ಕ್ಷತ್ರಜಾತಿ ರಥಾಂಬಷ್ಟ ಉಗ್ರ ವೈದೇಹಕಾಸ್ತಥ ಸ್ವಪಾಕ ಪುಲ್ಕಸಾಸ್ತೇನ ನಿಷಾದ ಸೂತಮಾಗದಾಹ. ಆ ತರಹದ ವರ್ಣಗಳ ಬೇರೆ ಬೇರೆ ಕಾಂಬಿನೇಷನ್ ನಿಂದ ಹುಟ್ಟಿದವರ ಲಿಸ್ಟ್ ಇದೆ. ಅಂಬಷ್ಠರು, ಉಗ್ರರು, ವೈದೇಹಕರು, ಶ್ವಪಾಕರು, ಚಂಡಾಲರು, ಪುಲ್ಕಸರು, ಸ್ಥೇನರು, ಕಳ್ಳರು, ನಿಷಾದರು ಅಂದರೆ ಬೇಡರು, ಸೂತರು, ಮಾಗಧರು, ಆಯೋಗಾಹ, ಆಯೋಗ ಅಂತ ಒಂದು ಹೆಸರು, ಕರಣ, ಕರಣ ಅಂತಂದ್ರೆ ಪರಿಚರ್ಯೆಗಾಗಿಯೇ ಹುಟ್ಟಿದವರು, ವ್ರಾತ್ಯರು, ಚಂಡಾಲರು, ಇವರೆಲ್ಲ ವರ್ಣಬಾಹ್ಯರಾದವರು. ಕೆಲವೊಬ್ಬರು ವರ್ಣದ ಒಳಗಡೆಯೇ ಬೇರೆ ಬೇರೆ ಕಾಂಬಿನೇಷನ್ನಿಂದ ಹುಟ್ಟಿದವರು. ಸೂತರಿದ್ದಾರೆ, ಸಂಜಯ ಮೊದಲಾದವರು. ಮಾಗಧರಿದ್ದಾರೆ, ಕ್ಷತ್ತ ಅಂತ, ಕರ್ಣ ಅಂತ, ವಿದುರ ಕರ್ಣ. ಈ ತರಹ ಹೊರಗಡೆಯ ಜಾತಿಯ ವ್ಯತ್ಯಾಸಗಳು ಉಂಟು. ಹೊರಗಡೆ, ಒಳಗಡೆ ಈ 4ರಲ್ಲಿ ಯಾವುದೋ ಒಂದೇ ಆಗಿರಬೇಕು. ಇದನ್ನ ಕೇಳಿದ ಕೂಡಲೇ ಇಲ್ಲಿ ನಿಲ್ಲಿಸಿದ್ರು. ಜನಕ ನಮ್ಮೆಲ್ಲರ ಪ್ರಶ್ನೆಯನ್ನು ಮುಂದುವರಿಸ್ತಾನೆ. ಬ್ರಹ್ಮಣೇಕೇನ ಜಾತಾನಾಂ ನಾನಾತ್ವಂ ಗೋತ್ರತಕ್ಕಥಂ ಬಹೂನೀಮಾನಿ ಲೋಕಾನಿ ಲೋಕೇ ವೈ ಗೋತ್ರಾಣಿ ಮುನಿ ಸತ್ತಮ. ಅಲ್ಲಪ್ಪ, ಹುಟ್ಟಿಸಿದವನು ಒಬ್ಬನೇ ದೇವರು,
ಅದೆಲ್ಲರೂ ಒಪ್ಪಬೇಕು. ಆಸ್ತಿಕರೆಲ್ಲರೂ ಒಪ್ತಾರೆ, ಹುಟ್ಟಿಸಿದವನು ಒಬ್ಬನೇ ಅಂತ. ಆಯ್ತೇ? ತರತರದ ಗೋತ್ರಗಳು ಹೇಗಾಯಿತು? ಹುಟ್ಟಿಸಿದವನು ಒಬ್ಬನೇ, ಗೋತ್ರ ಮಾತ್ರ ಬೇರೆ ಬೇರೆ. ಬಹಳ ಗೋತ್ರಗಳಿದೆ ಲೋಕದಲ್ಲಿ. ಯತ್ರ ತತ್ರ ಕಥಂ ಜಾತಾಃ ಸ್ವಯೋನಿಂ ಮುನಯೋಗತಾಃ ಶೂದ್ರಯೋನೌ ತಮುತ್ಪನ್ನಾಃ ವಿಯೋನೌ ಚ ತಥಾ ಪರೇ. ಅಲ್ಲದೆ ಎಲ್ಲೆಲ್ಲೋ ಅಯೋನಿಯಲ್ಲಿ ವಿಯೋನಿಯಲ್ಲಿ ಹುಟ್ಟಿದವರೆಲ್ಲ ಮುನಿಗಳಾಗೋಗಿದ್ದಾರೆ. ಅದೆಂಗೆ ಸಾಧ್ಯ? ಶೂದ್ರ ಯೋನಿಯಲ್ಲಿ ಹುಟ್ಟಿದವರು, ಚಂಡಾಲ ಯೋನಿಯಲ್ಲಿ ಹುಟ್ಟಿದವರು ಎಲ್ಲರೂ ಕೂಡ ಮುನಿಗಳಾಗಿದ್ದಾರೆ. ಅದು ಹೆಂಗೆ? ಈಗ ಬ್ರಾಹ್ಮಣರೆಲ್ಲ ಮುನಿಗಳಾಗಬೇಕಿತ್ತು ಲೆಕ್ಕದ ಪ್ರಕಾರ. ಬ್ರಾಹ್ಮಣರೆಲ್ಲ ಮುನಿಗಳಾಗಿಲ್ಲ. ಕ್ಷತ್ರಿಯರೆಲ್ಲ ಆಳ್ಬೇಕಿತ್ತು, ಕ್ಷತ್ರಿಯರೆಲ್ಲ ಆಳ್ತಾ ಇಲ್ಲ. ವೈಶ್ಯರೆಲ್ಲ ಧನ ಸಂಪನ್ನರಾಗಬೇಕಿತ್ತು, ಇಲ್ಲ. ಶೂದ್ರರೆಲ್ಲ ಇದ್ಯಾವುದೂ ಆಗದೆ ಕೇವಲ ಸೇವೆ ಮಾಡ್ಕೊಂಡಿರ್ಬೇಕಿತ್ತು. ಆದರೆ ಹೀಗಾಗ್ತಾ ಇಲ್ಲ. ಯಾಕೆ? ಇದು ಇವತ್ತಿನ ನೆನ್ನೆಯ ಸಮಸ್ಯೆ ಅಲ್ಲ. ಕೃತಯುಗದ ಕಾಲದಿಂದ, ಕೃತಯುಗ ಅನ್ನೋದು ಬೇಡ, ತ್ರೇತಾಯುಗ ದ್ವಾಪರ ಯುಗಗಳಲ್ಲೆಲ್ಲ ಇದ್ದ ಸಮಸ್ಯೆ. ಯಾವುದೋ ಜಾತಿಯಲ್ಲಿ ಹುಟ್ಟುತ್ತಾನೆ, ಋಷಿಯಾಗಿ ಮೆರಿತಾನೆ. ಯಾವುದೋ ಜಾತಿಯಲ್ಲಿ ಹುಟ್ಟುತ್ತಾನೆ, ಮೇಲ್ಗಡೆ ಜಾತಿಯಲ್ಲಿ ಹುಟ್ಟಿ ಧಾಬಕನ್ ಕಾಡು ಬಿದ್ದೋಗ್ತಾನೆ. ಇದೆಲ್ಲ ಏನಿದು? ಯಾಕೆ ಹೀಗೆ? ಮೊದಲು ನಾವು ಓದಬೇಕಾದದ್ದು ಅಂತ ಇದನ್ನೇ ಹೇಳೋದು ನಾನು. ಮೊದಲು ಈ ಶಾಲೆ ಹೊತ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಆ ಪಂಡಿತರಿಗೆ ಕಿವಿ ಹಿಡಿದು ಓದಿಸ್ಬೇಕಿದನ್ನೆಲ್ಲ, ಇಡೀ ಮಹಾಭಾರತವನ್ನು. ಎಂತೆಂಥದ ಸ್ಟೇಟ್ಮೆಂಟ್ ಕೊಟ್ಟು ಅವರ ಮಾತನ್ನ ಇವರೇ ತಪ್ಪಾಗಿ ಹೇಳಿದ್ರು, ಅದನ್ನ ಇನ್ನಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡು ಅವ್ರ ಪ್ರಶ್ನೆ ಕೇಳಾಟ, ಇವರದು ಇನ್ನಷ್ಟು ತಪ್ಪಾಗಿ ಉತ್ತರ ಕೊಡಾಟ. ಕೊಡಬೇಕಾದದ್ದನ್ನು ಕೊಡದೇ ಇರೋದ್ರಿಂದಾಗಿ ಈ ಪ್ರಾಬ್ಲಮ್ ಆಗ್ತಾ ಇರೋದು. ಇವತ್ತಿಗೂ ಎಲ್ಲ ಸಂದೇಹ ಹೋಗಬೇಕು ಅಂದ್ರೆ ಮಹಾಭಾರತ ಒಂದನ್ನೇ ಓದಬೇಕು, ಬೇರೆ ದಾರಿ ಇಲ್ಲ. ಅದು ಸೂತ್ರಗಳ ವ್ಯಾಖ್ಯಾನ ಕೂಡ. ಯಾಕೆಂದ್ರೆ ಬ್ರಹ್ಮಸೂತ್ರದಲ್ಲಿ ಅಪಶೂದ್ರಾಧಿಕರಣ ಅಂತ ಒಂದು ಬರುತ್ತೆ. ವಿದ್ಯೆ ಯಾರಿಗೆ ಇಲ್ಲ, ವಿದ್ಯಾಧಿಕಾರ ಯಾರಿಗಿಲ್ಲ ಅಂತ ಒಂದು ಪ್ರಶ್ನೆ. ಅಧಿಕಾರ ಇಲ್ಲದೆ ಇದ್ದವ್ರು ಇದ್ದೇ ಇರ್ತಾರಲ್ಲ, ಎಲ್ಲರೂ ಒಂದು ವಿದ್ಯೆಯನ್ನು ಪಡಿಲಿಕ್ಕೆ ಯೋಗ್ಯರು ಅಂತ ಒಂದಿಲ್ಲ. ಜಯತೀರ್ಥರು ಹೇಳಲ್ವೇ, ನಹಿ ಸರ್ವಾಧಿಕಾರಿಕಂ ಶಾಸ್ತ್ರಂ ಸರ್ವಮಸ್ತಿ ಅಂತ. ಎಲ್ಲರೂ ಅಧಿಕಾರಿಗಳಾಗಿರುವ ಒಂದು ಶಾಸ್ತ್ರ ಜಗತ್ತಲ್ಲೇ ಇಲ್ಲ ಅಂತಾರೆ. ಹೇಳಿ, ಯಾರಿಗೆ ಅದನ್ನು ಪಡೆಯುವ ಬಯಕೆ ಇದೆಯೋ, ಯಾರಿಗೆ ಅದನ್ನು ದಕ್ಕಿಸಿಕೊಳ್ಳುವ ವಿಶಿಷ್ಟ ಬುದ್ಧಿ ಇದೆಯೋ, ಅವನು ಆಯಾ ಶಾಸ್ತ್ರಕ್ಕೆ ಅಧಿಕಾರಿ. ಈಗ ನಾನು ಯಂತ್ರಶಾಸ್ತ್ರಕ್ಕೆ ಅಧಿಕಾರಿಯೇ? ಅರ್ಥಿತ್ವವೇ ಇಲ್ಲ. ಹಾಗೆ ಎಲ್ಲ ಶಾಸ್ತ್ರಗಳಿಗೆ ಒಬ್ಬ ಅಧಿಕಾರಿ ಅಂತ ಇದ್ದಾನ? ಇಲ್ಲ. ಒಬ್ಬೊಬ್ಬರು ಒಂದೊಂದು ಶಾಸ್ತ್ರಕ್ಕೆ ಅಧಿಕಾರಿಗಳು, ಅವರವರು ಆಯಾ ದಾರಿಯಲ್ಲಿ ಸಾಗ್ತಾರೆ ಅಲ್ವಾ? ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಅದರದ್ದೇ ಆದ ಒಂದು ಅಧಿಕಾರ ಬೇಕಾಗತ್ತೆ. ಅವರು ಆ ದಿಸೆಯಲ್ಲಿ ಮುಂದೆ ಹೋಗಿ ಆ ಸಿದ್ಧಿಯನ್ನು ಪಡಿತಾರೆ. ಯಂತ್ರ ಎಲ್ಲರೂ ಅದಕ್ಕೆ ಅಧಿಕಾರಿಗಳ? ಸಾಧ್ಯವೇ ಇಲ್ಲ, ಯಾವತ್ತೂ ಸಾಧ್ಯ ಇಲ್ಲ. ಆದ್ದರಿಂದ ಅಧಿಕಾರ ಯಾರಿಗಿಲ್ಲ, ಯಾರಿಗಿದೆ ಅಂತ ಹೇಳುವಂತಹ ಒಂದು ಭಾಗ ಇದೆ, ಅಪಶೂದ್ರಾಧಿಕರಣ ಅಂತ. ನೋಡಿ, ಯಾವುದೇ ಸುಧಾಮಂಗಳದಲ್ಲಿ ಯಾವುದೇ ಬ್ರಹ್ಮಸೂತ್ರವನ್ನು ತಿಂದ್ರ ಅದನ್ನು ಮುಟ್ಟಲ್ಲ. ಅದು ನಿಮಗೆ ಸ್ಪಷ್ಟ ಆಗಬೇಕು ಅಂತಂದ್ರೆ ಅದನ್ನು ಎದೆಗೊಟ್ಟು ಜೀರ್ಣಿಸಿಕೊಳ್ಳುವಂತಹ ಮಹಾಭಾರತಾದಿಗಳಿಗೆ ಬರಬೇಕು. ಇದು ಸಮಾಜದ ಸಮಸ್ಯೆ, ಜ್ವಲಂತವಾಗಿರುವ ಸಮಸ್ಯೆ. ಆ ಜ್ವಲಂತ ಸಮಸ್ಯೆಯನ್ನ ಯಾವುದರಿಂದ ಎದುರಿಸೋದು? ಮಹಾಭಾರತ ಇಲ್ಲದೆ ಆಗಲ್ಲ. ಮಹಾಭಾರತವನ್ನು ಓದದೆ ಸಾಮಾಜಿಕವಾದ ನೆರೇಟಿವ್ ಏನು ಬಿಲ್ಡ್ ಆಗಿದೆ ಅದನ್ನ ನೀವತ್ತು ಪುಡಿ ಮಾಡಲಿಕ್ಕೆ ಬರಲ್ಲ. ವಿ ಕೆನಾಟ್ ಡೆಸ್ಟ್ರಾಯ್
ಒಂದು ಫಾಲ್ಸ್ ನೆರೇಟಿವ್ ಏನು ಕ್ರಿಯೇಟ್ ಆಗಿದೆ. ಮಹಾಭಾರತ ಇಲ್ಲದೆ ಅದನ್ನು ಪುಡಿ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೆ ತಲೆಯೇ ಹಾಕಲ್ಲ. ಅದಕ್ಕೆ ಅದು ಬೇಡ, ಅದರ ಸಹವಾಸವೂ ಬೇಡ. ಇದು ಆಗಿರುವಂಥದ್ದು. ಅದರಿಂದಾಗಿ ಮಹಾಭಾರತ ಓದಲೇಬೇಕಾದದ್ದು. ಸರ್ವಶಾಸ್ತ್ರ ನಮಗೆ ಅದು ಇರುವಂಥದ್ದು. ಪರಾಚರ ರಾಜನ್ನೈತದ್ಭವೇದ್ ಬ್ರಾಹ್ಮಂ ಅಪಕೃಷ್ಟೇನ ಜನ್ಮನ ಮಹಾತ್ಮನಾಂ ತಮುತ್ಪತ್ತಿ ತಪಸಾ ಭಾವಿತಾತ್ಮನಾಂ. ಅದಕ್ಕೆ ಪರಾಚರರು ಹೇಳ್ತಾರೆ, ಹೌದು, ತಪಸ್ಸಿನಿಂದ ತಮ್ಮನ್ನು ಬೆಳೆಸಿಕೊಂಡವರು, ತಪಸ್ಸಿನಿಂದ ಎತ್ತರಕ್ಕೆ ಏರಿದವರು, ಅವರ ಹುಟ್ಟು ಕೆಳಗಡೆ ಆದರೂ ಕೂಡ ಅವರು ಎತ್ತರಕ್ಕೆ ಏರ್ತಾರೆ. ಯಾಕೆಂದ್ರೆ ಬ್ರಾಹ್ಮ ತಪಸ್ಸು ಅವರದ್ದು ಅಂತಾರೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ಮತ್ತು ಪ್ರತ್ಯುದಾಹರಣೆಗಳನ್ನು ಕೊಡ್ತಾರೆ. ಅದನ್ನು ನಾವು ನಾಳೆ ನೋಡೋಣ. ಇದನ್ನ ದೇವರಿಗೆ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.